करागे वस्तलक्ष्मी कर मध्य सरस्वती कर मूल्य ब्रह्म ಪ್ರಭಾತೆ ದರ್ಶನಮಯಿ ಈ ಥರ ನಾನು ಮಂತ್ರ ಹೇಳಿ ಮತ್ತು ಭೂಮಿ ತಾಯಿಗೆ ಪ್ರಮಾಣ ಮಾಡಿ ಆ ಶಿವನಿಗೆ ಕೂಡ ಪ್ರಮಾಣ ಮಾಡಿ ನನ್ನ ದಿನಚರ್ಯ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ ಸ್ಟಾರ್ಟ್. ಇವತ್ತು ನಾನು ನನ್ನ ದಿನಚರ್ಯ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಇವತ್ತು ಅಮಾವಾಸ್ಯೆ ಇದೆ. ಸೊ ಇವತ್ತು ಅಮಾವಾಸ್ಯೆ ಇದೆ ಅಂತ ನಾನು ರಂಗೋಲಿ ಹಾಕ್ತಾ ಇದ್ದೀನಿ. ಡೈಲಿ ಹಾಕ್ತೀನಿ, ಮಾತ್ರ ಇವತ್ತು ಈ ಥರ ರಂಗೋಲಿ ಹಾಕ್ತಾ ಇದ್ದೀನಿ. ಹೊಸ್ತಲು ತೊಳೆದಿದ್ದೀನಿ, ಅದಕ್ಕೆ ಚೆನ್ನಾಗಿ ವಿಭೂತಿ ಮತ್ತಂದರೆ ಕುಂಕುಮ ಹಳದಿ ಹಚ್ಚಿದ್ದೀನಿ. ಹೊಸ್ತಲ ತೊಳೆದು ರಂಗೋಲಿ ಹಾಕಿದ್ದೀನಿ. ಇವಾಗ ಗ್ಯಾಸ್ ಕೊಟ್ಟೆ ಕೂಡ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೋಮವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಗೂ ಕೂಡ ನಾನು ಗ್ಯಾಸಿಗೆ ಕೂಡ ಚೆನ್ನಾಗಿ ಒಲೆಗೂ ಪೂಜೆ ಮಾಡ್ತೀನಿ, ಮತ್ತಂದರೆ ಪಾತ್ರೆಗೆ ಕೂಡ ಪೂಜೆ ಮಾಡ್ತೀನಿ. ಸೊ ಈ ಥರ ನಾನು ಪೂಜೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಅಮಾವಾಸ್ಯೆ ಸ್ಪೆಷಲ್ ವಿಡಿಯೋ ಇದೆ. ಸೊ ವಿಡಿಯೋಲಿ ಯಾರು ನೀವು ಇದ್ದೀರಾ ಅಂದರೆ ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಮತ್ತಂದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರೆಯಬೇಡಿ ಫ್ರೆಂಡ್ಸ್. ಸೊ ಪಾತ್ರೆ ಬಿದ್ದಿದ್ದು, ಸೊ ನಾನು ರಾತ್ರಿಯಲ್ಲಿ ಪಾತ್ರೆ ತಿಕ್ಕೋದಿಲ್ಲ ಫ್ರೆಂಡ್, ಒಂದು ಪುಟ್ಟೆಯಲ್ಲಿ ಹಾಕಿ ಇಟ್ಟಿದ್ದೆ. ಸೊ ಇವಾಗ ಅವು ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ತಿಕ್ತಾ ಇದ್ದೀನಿ. ಅಮಾವಾಸ್ಯೆ ಹುಣ್ಣಿ ಮತ್ತಂದರೆ ಹಬ್ಬ ಇದ್ದರೆ ತುಂಬಾ ಕೆಲಸ ಇರುತ್ತೆ ಫ್ರೆಂಡ್ಸ್. ಅದರಲ್ಲಿ ವಿಶೇಷ ಪೂಜೆ ಇರುತ್ತೆ. ನಾನು ನಿಮಗೆ ನನ್ನ ವಿಡಿಯೋದಲ್ಲಿ ಪೂಜೆ ಮತ್ತಂದರೆ ಇವತ್ತು ರೆಸಿಪಿ ಇದೆ, ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಪೂಜೆ ಚೆನ್ನಾಗಿ ನಾನು ಮಾಡಿದ್ದು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಇವತ್ತು ಬಾಂಡೆ ತಿಕ್ಕ ಮೇಲೆ ನಾನು ಟಿಫಿನ್ಗೆ ಏನು ಮಾಡಬೇಕು ಅಂತ ಹಾಗೆ ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ನಾನು ನಿನ್ನೆ ಕಾಯಿಪಲ್ಯ ತಂದಿದ್ರು, ಸೊ ನಾನು ಯೋಚನೆ ಮಾಡಿದ್ದೀನಿ ಇವತ್ತು ನಾನು ಥೇಪ್ಲೆ ಮಾಡ್ತಾ ಇದ್ದೀನಿ, ಅಂದರೆ ದಪಾಟಿ ಅಂತಾರಲ್ಲ ಫ್ರೆಂಡ್ಸ್, ಆ ಥರ ಮಾಡ್ತಾ ಇದ್ದೀನಿ. ಮತ್ತಂದರೆ ಅದರಲ್ಲಿ ಉಪ್ಪಿನಕಾಯಿ ಮತ್ತಂದರೆ ಒಂದು ಯಾವುದೋ ಚಟ್ನಿ ಮಾಡಿಬಿಡ್ತೀನಿ. ಸೊ ಅವರಿಗೆ ಟಿಫಿನ್ ಕೊಟ್ಟು ಕಳಿಸಿ ಆಮ್ಯಾಗೆ ನಾನು ಆರಾಮಾಗಿ ಚೆನ್ನಾಗಿ ಪೂಜೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇವತ್ತು ವಿಶೇಷ ಪೂಜೆ ಇರುತ್ತೆ. ಸೊ ನಾನು ಇವತ್ತು ವಿಶೇಷ ಪೂಜೆ ಮಾಡ್ತಾ ಇದ್ದೀನಿ. ಲೇಟ್ ಆಗುತ್ತೆ, ಅದಕ್ಕೆ ಟಿಫಿನ್ ಅದಕ್ಕೆ ಅವರಿಗೆ ಟೈಮ್ ಆಗುತ್ತೆ ಅಂತ ಟಿಫಿನ್ ಅದು ಮಾಡಿಕೊಟ್ಟೆ, ಆಮೇಲೆ ಪೂಜೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಎಂಡಲ್ಲಿ ನೋಡಿ ಫ್ರೆಂಡ್ಸ್. ನನ್ನ ವಿಡಿಯೋಲಿ ನಮಗೆ ಇಷ್ಟ ಆದರೆ ಸೊ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡ್ರಿ. ಈ ಥರ ನಾನು ಎಲ್ಲಷ್ಟು ಕಾಯಿಪಲ್ಯ ತೊಗೊಂಡಿದ್ದೀನಿ. ಅದರಲ್ಲಿ ಮೆಂತಿ ಪಲ್ಯ ಇದೆ ಫ್ರೆಂಡ್ಸ್, ಪಾಲಕ್ ಇದೆ, ಸೊಗಸಿ ಪಲ್ಯ ಇದೆ, ಕೊತ್ತಂಬರಿ ಇದೆ, ಮತ್ತಂದರೆ ತಪ್ಪಲು ಉಳ್ಳಾಗಡ್ಡಿ ಇದೆ. ಎಲ್ಲಷ್ಟು ಕಾಯಿಪಲ್ಯ ಚೆನ್ನಾಗಿ ಸಣ್ಣಗೆ ಕಟ್ ಮಾಡ್ಕೋತಾ ಇದ್ದೀನಿ. ಈ ಥರ ಕಟ್ ಮಾಡ್ಕೊಂಡು ಎಲ್ಲ ಕಾಯಿಪಲ್ಯ ಒಂದೇ ಸಲ ಊಟ ಮಾಡ್ದಂಗೆ ಆಗುತ್ತೆ. ಸೊ ತುಂಬ ಟೇಸ್ಟಿಯಾಗಿರುತ್ತೆ, ಮತ್ತಂದರೆ ನೀವು ಮತ್ತಂದರೆ ಪೌಷ್ಟಿಕಾಗಿ ಇರುತ್ತೆ ಅಂತ ಅನ್ಕೋಬೋದು. ನಾನು ಟಿಫಿನು ಮತ್ತಂದರೆ ಉಳ್ಳೋಕ್ಕೆ ನಾಷ್ಟ ಅಂತ ಇದೇ ಥರ ಮಾಡ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಸೊಗಸಿ ಪಲ್ಯ ಕೂಡ ಚೆನ್ನಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ನೀವು ಕೂಡ ಈ ರೆಸಿಪಿ ಟ್ರೈ ಮಾಡ್ಬೋದು, ತುಂಬ ಟೇಸ್ಟಿ ಆಗುತ್ತೆ. ನೀವು ಅನ್ಕೋತಿರ್ಬೋದು ಇವತ್ತು ಅಮಾವಾಸ್ಯೆ ಇದೆ, ಇದೇನು ಹೊಸದಂತ. ಅಂದರೆ ಈ ಫ್ರೆಂಡ್ಸ್ ನಮ್ಮ ಕಡೆ ಅಂದರೆ ಈ ಕಡೆ ಸಗರ್ ಕಡೆ ಸರಿ ಈ ಅಮಾವಾಸ್ಯೆಗೆ ಹೋಳಿಗೆ ಮಾಡೋದೇ ಇಲ್ಲ ಫ್ರೆಂಡ್ಸ್. ದೇವರಿಗೆ ಅಂತ ಇಲ್ಲಿ ಅನ್ನ ಮತ್ತಂದರೆ ಅಂಬ್ರೆಕಾಳು ಗೊತ್ತಿಲ್ಲ ಫ್ರೆಂಡ್ಸ್. ಅಂಬ್ರೆಕಾಳು ಒನ್ ಡೇ ಮುಂಚೆನೇ ನೆನೆ ಹಾಕ್ಕೊಂಡು ಅನ್ನದಲ್ಲಿ ಅದು ಅಂಬ್ರೆಕಾಳು ಕುದಿಸಿ ಅದೇ ದೇವರಿಗೆ ನೈವೇದ್ಯ ಅಂತ ಹಿಡಿತಾರೆ. ಸೊ ಅದಕ್ಕಾಗಿ ನಾನು ಇವತ್ತು ಡಿನ್ನರ್ಗೆ ಬೇರೆನೇ ಮಾಡ್ತಾ ಇದ್ದೀನಿ, ಹೋಳಿಗೆ ಮಾಡ್ತಾ ಇಲ್ಲ. ಸೊ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಎಲ್ಲಷ್ಟು ಕಾಯಿ ಪಲ್ಯ ಇದೆಯಲ್ಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ. ಆ ಬೌಲಲ್ಲಿ ನಾನು ಗೋಧಿ ಹಿಟ್ಟು ಸೇರಿಸ್ತಾ ಇದ್ದೀನಿ. 2 ಇಲ್ಲ 3 ಕಪ್ ಅಂತ ಗೋಧಿ ಹಿಟ್ಟು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಚೆನ್ನಾಗಿ ಆಗುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡ್ಬೋದು. ಅರ್ಜೆಂಟ್ ಇದ್ದರೆ ಕೂಡ ಬೇಗ ಆಗುತ್ತೆ. ನಾನು 3 ಕಪ್ ಅಷ್ಟು ಆಗುತ್ತೆ ಅಂತ 3 ಕಪ್ ತೊಗೊಂಡಿದ್ದೀನಿ. ನಿಮ್ಮ ಫ್ಯಾಮಿಲಿ ಎಷ್ಟು ಆಗುತ್ತೆ ಆ ಥರ ನೀವು ನೋಡಿಕೊಂಡು ತೊಗೋಬೋದು ಫ್ರೆಂಡ್ಸ್. ನಾನು ಇವಾಗ ಹಿಟ್ಟಲ್ಲಿ ಜೀರಿಗೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಉಪ್ಪು ಹಾಕಿದ್ದೀನಿ,
ಕಾಮನ್ನಾಗಿ ಎಲ್ಲ ಹಿಟ್ಟಲ್ಲಿ ಉಪ್ಪು ಹಾಕ್ತಾರೆ ಅಂತ ಗೊತ್ತು. ಇವಾಗ ಜೀರಿಗೆ ಹಾಕ್ತಾಯಿದ್ದೀನಿ, ಅಜ್ವಾಯಿನ ಹಾಕ್ತಾಯಿದ್ದೀನಿ, ಖಾರ ಮತ್ತಂದರೆ ಮಸಾಲೆ ಖಾರ ಹಾಕ್ತಾಯಿದ್ದೀನಿ, ಅರಿಶಿನ ಹಾಕ್ತಾಯಿದ್ದೀನಿ. ಮತ್ತಂದರೆ ಆಯ್ತು, ಇವಾಗ ಅದು ಕೈಪಲ್ಯ ನಾವು ಸ್ವಚ್ಛಾಗಿ ತೊಳೆದಿಟ್ಟುಕೊಂಡಿದ್ದೀವಲ್ಲ ಫ್ರೆಂಡ್ಸ್ ಕ್ಲೀನಾಗಿ, ಅದು ಕೂಡ ಚೆನ್ನಾಗಿ ಬೇರೆಸ್ತಾ ಇದ್ದೀನಿ ಮೇಲೆ. ಮತ್ತಂದರೆ ಬೇಕಂದರೆ ಉಪ್ಪು ಹಾಕೋತಾ ಇದ್ದೀನಿ. ನೀರು ಬೆರೆಸುವಾಗ ಕಡಿಮೆ ಬೇಡಿಸಬೇಕು, ಯಾಕಂದರೆ ಕಾಯಿ ಪಲ್ಯ ಏನಿರುತ್ತೆ ಫ್ರೆಂಡ್ಸ್ ನೀರಿನ ಅಂಶ ಜಾಸ್ತಿ ಇರೋದು. ಸೊ ನೀರು ಕಡಿಮೆ ಬೆಳೆಸ್ಕೊಂಡು ಚೆನ್ನಾಗಿ ಹಿಟ್ಟು ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್. ಗಟ್ಟಿಯಾಗಿ ಇರಬೇಕು, ಯಾಕಂದರೆ ಅವಾಗೆ ಚೆನ್ನಾಗಿ ಬರುತ್ತೆ ಪರಾಟ. ಸೊ ಈ ಥರ ನಾನು ಚೆನ್ನಾಗಿ ಮಾಡಿ ರೆಸ್ಟಾಗಿ ಇಡೋಕ್ಕೋಗ್ತಾ ಇದ್ದೀನಿ. ಸ್ನಾನ ಆಗಿದೆ ಫ್ರೆಂಡ್ಸ್, ಇವಾಗ ಪೂಜೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್.
ಪೂಜೆ ಎಲ್ಲ ಆಗಿತ್ತು ಫ್ರೆಂಡ್ಸ್. ಅವರಿಗೆ ಮುಂಚೆನೇ ಮಾಡಿ ನಾನು ಕಳಿಸಿದೆ. ಸೊ ಇವಾಗ ನಾವು ನಮ್ಮ ಸಲುವಾಗಿ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಲೇಟಾಗಿ ಲಾಸ್ಟಾಗೆ ಇದು ತೀಡೋದು ಅಂದರೆ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಇದು ಚೆನ್ನಾಗಿ ನಾವು ಚಪಾತಿ ಹೆಂಗೆ ತೀಡುತ್ತೆ ಅದೇ ಥರ ತೀಡಿ ಅದಕ್ಕೆ ಬಯಸಬೇಕು ಫ್ರೆಂಡ್ಸ್. ನೋಡಿ ಈ ಥರ ನಾನು ತೀಡ್ತಾ ಇದ್ದೀನಿ.